ಯಾವ್ದಾದ್ರು ಒಂದು ಹೊಸ ಕಾರ್ಯಕ್ರಮಗಳನ್ನ ಏನಾದ್ರು ತಂದಿದ್ರೇನ್ರಿ ಬಜೆಟ್ ಅಲ್ಲಿ? ಮಾನ್ಯ ಮುಖ್ಯಮಂತ್ರಿಗಳು ಭಾಷಣ ಬಿಗಿತಾರೆ, ನುಡಿದಂತೆ ನಡೆದ ಸರ್ಕಾರ, ನಡೆದಂತೆ ನುಡಿದ ಸರ್ಕಾರ. ಏನ್ ಸ್ವಾಮಿ ಮಾಡಿದಿರಿ? ಇವತ್ತು ಜನ ಇಡೀ ಶಾಪ ಆಗ್ತಾ ಇದ್ದಾರೆ. ಯಾವತ್ತಪ್ಪ ಈ ಸರ್ಕಾರವನ್ನ ಮನೆ ಕಳಿಸ್ತೀವಿ ಅಂತ ಹೇಳ್ತಾ ಇದ್ದಾರೆ ಇಲ್ವಾ? ಯಾವತ್ತಪ್ಪ ಈ ಸರ್ಕಾರ ಮನೆಗೆ ಹೋಗುತ್ತೆ ಅಂತ ಹೇಳ್ತಾರೆ ಅಲ್ವಾ? ಅದರಿಂದ ತಾವೆಲ್ಲ ಈ ಯುದ್ಧಕ್ಕೆ ತಯಾರಾಗಿ ಇವತ್ತು ಬೆಂಗಳೂರು ನಗರಕ್ಕೋಸ್ಕರ ವಿಶೇಷವಾಗಿ ಜೆಡಿಎಸ್ ಪಕ್ಷದ ವತಿಯಿಂದ ಒಂದು ಬ್ಲೂ ಪ್ರಿಂಟ್ ಅನ್ನು ನಾವು ರೆಡಿ ಮಾಡೋಣ. ನಮ್ಮ ಪಕ್ಷದ ವರಿಷ್ಠರಾದಂಥ ಸನ್ಮಾನ್ಯ ದೇವೇಗೌಡರು ಸಾಹೇಬರು, ನಮ್ಮ ನಾಯಕರಾದಂಥ ಕುಮಾರಣ್ಣವರ ಇವತ್ತು ಯುವಕರು, ನಮ್ಮ ಈ ಪಕ್ಷದ ಯುವ ರಾಜ ನಿಖಿಲ್ ಕುಮಾರಸ್ವಾಮಿ ಅವರು ಯುವಕರಿಗೋಸ್ಕರನೇ ಇವತ್ತು ಇಡೀ ರಾಜ್ಯಾದ್ಯಂತ ಪ್ರವಾಸವನ್ನ ಮಾಡಿ ಪಕ್ಷಕ್ಕೋಸ್ಕರ ಬಲವರ್ತನೆ ಮಾಡಬೇಕು, ಪಕ್ಷ ಸಂಘಟನೆ ಆಗಬೇಕು. 2028ರಲ್ಲಿ NDA ಮೈತ್ರಿಯ ಮುಖ್ಯಮಂತ್ರಿಯಾಗಿ ಕುಮಾರಣ್ಣವರು ಮತ್ತೊಮ್ಮೆ ಮುಖ್ಯಮಂತ್ರಿ ಆಗಬೇಕು ಅಂತ ಒಂದು ಸಂಕಲ್ಪ ಇಟ್ಕೊಂಡು ಇವತ್ತು ಕೆಲಸ ಮಾಡ್ತಾ ಇದ್ದಾರೆ. ಈ ರಾಜ್ಯವನ್ನ ಇವತ್ತೇನಾದ್ರೂ ಉಳಿಸ್ಬೇಕಾಗಿದ್ರೆ, ಈ ರಾಜ್ಯದ ಜನರಿಗೆ ಏನಾದ್ರೂ ಒಳ್ಳೇದಾಗಬೇಕಾಗಿದ್ರೆ, ಬೆಂಗಳೂರು ನಗರ ಇನ್ನೇನಾದ್ರೂ ಬೆಳಿಬೇಕಾಗಿದ್ರೆ ಮತ್ತೊಮ್ಮೆ NDA ಮೈತ್ರಿ ಸರ್ಕಾರ ಬರಬೇಕು, ಕುಮಾರಣ್ಣವರು ಮುಖ್ಯಮಂತ್ರಿ ಆಗಬೇಕು. ಇದು ಕೂಡ ಭಗವಂತನ ಆಟ. ಯಾವ ಶಕ್ತಿಯಿಂದ ಕೂಡ ತಡೀಲಿಕ್ಕೆ ಆಗುವುದಿಲ್ಲ ಅನ್ನೋದನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಆ ಬೆಂಗಳೂರು ನಗರದ ಬ್ಲೂ ಪ್ರಿಂಟ್ ಅಲ್ಲಿ ನಮ್ಮದೇ ಆದಂತ ಕೆಲವು ಕಲ್ಪನೆಗಳಿದೆ, ಕೆಲವು ಕನಸುಗಳಿದೆ. ಅದು ಎಲ್ಲವನ್ನು ಕೂಡ ತಂದು ನಮ್ಮ ಪಕ್ಷದ ಪ್ರಣಾಳಿಕೆಯಲ್ಲಿ ಅದನ್ನ ಪ್ರಿಂಟ್ ಮಾಡೋ ಮೂಲಕ ಬೆಂಗಳೂರು ನಗರದ 1,40,00,000 ಜನಸಂಖ್ಯೆ ಇರತಕ್ಕಂತ ಪ್ರತಿಯೊಬ್ಬರು ಮನೆ ಮನೆಗೆ ಮುಟ್ಟಿಸುವಂತ ಕೆಲಸವನ್ನ ನಮ್ಮ ಕಾರ್ಯಕರ್ತರಾದಂತ ನೀವು ಸೈನಿಕರಾಗಿ ಕೆಲಸ ಮಾಡಬೇಕು. ಈ ಯುದ್ಧದಲ್ಲಿ ಒಂದಷ್ಟು ನಾವು ಹೋರಾಟಗಳನ್ನು ಗೆದ್ದು ನಮ್ಮ ಅಭಿವೃದ್ಧಿ ಪರ ಕೆಲಸ ಮಾಡಿ ವಿಜಯಶಾಲರಾಗಿ ಮಾಡಬೇಕು ಅಂತ ಹೇಳಿ